ಬೆಂಗಳೂರಿಗೆ ಬಂದಿರೋದು. ನಾಳೆ ಬೆಳಗಾವಿಯಲ್ಲಿ ಸುಮ್ಮನೆ ಕೋರೆಯವ್ರದ್ದು ಒಂದು ಫಂಕ್ಷನ್ ಇದೆ. ನಮ್ಮಲ್ಲಿ BJP ಏರಿಯಾ ನಾಯಕರು ಕೋರೆಯವರು ಭಾಳ ದಿನದಿಂದ ಕಾರ್ಯಕ್ರಮಕ್ಕೆ ಕರೀತಾಯಿದ್ರು. ಮಿಸ್ ಆಗ್ತಾಯಿತ್ತು. ಈ ಸರಿ ಬಂದು ಹೋಗಬೇಕು ಅಂತ ಬಂದಿದ್ದಾರೆ. ಅದು ಮುಗಿದ ತಕ್ಷಣ ಅವರು ಡೆಲ್ಲಿಗೆ ವಾಪಸ್ಸು ಹೋಗ್ತಾ ಇದ್ದಾರೆ. ಬಿಕಾಸ್ 11 ವರ್ಷದ ಏನು ನರೇಂದ್ರ ಮೋದಿಯವರ ಒಂದು ಸೆಲೆಬ್ರೇಷನ್ನು ಇಡೀ ದೇಶಾದ್ಯಂತ ಇದೆ. 9th 11 ವರ್ಷ ತುಂಬುತ್ತೆ 9th. ಆ ಸಂದರ್ಭದಲ್ಲಿ ಇಡೀ ದೇಶದ ಸಂಭ್ರಮ. ಯಾಕೆಂದರೆ 3 ಟರ್ಮ್ ಕಂಟಿನ್ಯೂಸ್ ಆಗಿ ಆಯ್ಕೆ ಆಗಿರತಕ್ಕಂಥ ಭಾರತವನ್ನು ಆರ್ಥಿಕ ಸ್ಥಿತಿಯಲ್ಲಿ ಭಾರತವನ್ನು ಇಡೀ ಪ್ರಪಂಚದಲ್ಲಿ 4ನೇ ಸ್ಥಾನಕ್ಕೆ ತಂದಂಥ ಗರಿಮೆ ಇರೋದು ಯಾರಾದರೂ ಇದ್ದರೆ ಅದು ಓನ್ಲಿ ಒನ್ ದಟ್ ನರೇಂದ್ರ ಮೋದಿ. ಹಿಂದೆ ಭಾಳ ಜನ ಇದ್ದರು, ಆದರೆ ವಿಶ್ವದ ರ್ಯಾಂಕಿಂಗಲ್ಲಿ ನಾವು ಬಂದಿರಲಿಲ್ಲ. ಈ ಸರಿ ಮೊದಲ ಬಾರಿಗೆ ಜಪಾನನ್ನು ಮೀರಿಸಿ ನಾವು ಆರ್ಥಿಕ ಸ್ಥಿತಿಯಲ್ಲಿ 4ನೇ ರ್ಯಾಂಕಿಗೆ ಬಂದಿದ್ದೀರಿ. ಆ ದೃಷ್ಟಿಯಿಂದನೂ ಇದೊಂದು 11 ವರ್ಷ ತುಂಬಿರುವಂಥದ್ದು ಇಡೀ ಭಾರತದ ಜನತೆಗೆ, ನಮ್ಮೆಲ್ಲರಿಗೂ BJP ಕಾರ್ಯಕರ್ತರಿಗೆ ಹೆಮ್ಮೆ ಇದೆ. ಮೊನ್ನೆನೂ ಕೂಡ ಆಪರೇಷನ್ ಸಿಂಧೂರು ಕೂಡ ಯಶಸ್ವಿಯಾಗಿ ಮಾಡಿದ್ದಾರೆ. ಅವರ ಪಾಕಿಸ್ತಾನದ ಒಳಗಡೆ ಹೋಗಿ ಅಟ್ಯಾಕ್ ಮಾಡಿರುವಂಥದ್ದು ಯಾವತ್ತೂ ಇಲ್ಲ. ಫಸ್ಟ್ ಟೈಮ್ ಅಟ್ಯಾಕ್ ಮಾಡಿದ್ದಾರೆ. 200-300 ಕಿಲೋಮೀಟ್ರ್ ಒಳಗಡೆ ಹೋಗಿ ಪಾಕಿಸ್ತಾನದ ಒಳಗಡೆ ವೈರಿಗಳ ತಾಣಗಳನ್ನು, ಭಯೋತ್ಪಾದಕರ ತಾಣಗಳನ್ನು